ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಏಪ್ರಿಲ್ ತಿಂಗಳಲ್ಲಿ ನಮ್ಮನೆಗೆ ಏನು ಗ್ರಾಸರಿ ಐಟಮ್ ತಂದಿದ್ವಿ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ. ಈ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ ಗ್ರಾಸರಿ ಐಟಮ್ಸ್ಗಳು ನೋಡಿ ಎಷ್ಟು ತೊಗೊಂಡು ಬಂದಿದೆ. ಟೇಬಲ್ ಸಾಲ್ಟ್, ಇದು ದಪ್ಪುಪ್ಪು, ಮತ್ತು ಇದು ಟೇಬಲ್ ಸಾಲ್ಟ್ ಖಾಲಿ ಆಗಿತ್ತು, ಅದಕ್ಕೆ ಟೇಬಲ್ ಸಾಲ್ಟ್ ತೊಗೊಂಡಿದ್ದೀನಿ. ಮತ್ತು ಇದು ಸೂಜಿ ರವೆ ಹೇಳ್ತಾರೆ, ಮತ್ತು ಚಿರೋಟಿ ರವೆ ಅಂತಲೂ ಅಂತಾರೆ, ಚಿರೋಟಿ ರವೆ. ಮತ್ತು ಕೊರಿಯಂಡರ್ ಪೌಡರು, ಮೆಣಸು, ಆರ್ಗ್ಯಾನಿಕ್ ಬೆಲ್ಲದ ಪೌಡರೇ ನಾವು ಯಾವಾಗಲೂ ಯೂಸ್ ಮಾಡೋದು. ಗಜ್ಜರಿ ಬೆಲ್ಲದ ಪೌಡರ್ ಯಾವಾಗಲೂ ಇದೇ ಯೂಸ್ ಮಾಡೋದು. ಮತ್ತು ಅಕ್ಕಿ ಹಿಟ್ಟು, ಕಡಲೆ ಬೀಜ, ನಮಗೆ ಇದು 2 ತಿಂಗಳು ಬರುತ್ತೆ ಸಾಕು. ಏನಾದರೂ ಐಟಮ್ ಮಾಡಿದ್ರೆ ಮಾತ್ರ ಖಾಲಿ ಆಗುತ್ತೆ, ಇಲ್ಲಾಂದರೆ 2 ತಿಂಗಳು ಬರುತ್ತೆ. ಶುಗರ್ ನಮಗೆ ಇದಿಷ್ಟು 1 ತಿಂಗ್ಳಿಗೆ ಖಾಲಿ ಆಗುತ್ತೆ. ಲೆಕ್ಕ ಹಾಕಿ ಇರೋರಿಬ್ರಿಗೆ 2 ತಿಂಗಳಿಗೆ ನಾವು ಎಷ್ಟು ಸಕ್ಕರೆ ತಿಂತೀವಿ ಅಂಥೇಳಿ, ಇಷ್ಟು ಸಕ್ಕರೆ ಬೇಕೇ ಬೇಕು ನಮಗೆ 1 ತಿಂಗಳಿಗಿದು. ಮತ್ತು ತೊಗರಿಬೇಳೆ, ನನಗಿದು 1 ತಿಂಗಳು ಮೇಲೆ ಬರುತ್ತೆ ತೊಗರಿಬೇಳೆ. ಮತ್ತು ಇದು ರೋಸ್ಟೆಡ್ ರವೆ, ಇದು ಆಲ್ರೆಡಿ ಅಂದರೆ ಹುರಿದಿರ್ತಕ್ಕಂಥದ್ದು ರೋಸ್ಟೆಡ್ ರವೆ ಇದು. ಮತ್ತು ಪಿಸ್ತಾ ಬೇಕಿತ್ತು, ಪಿಸ್ತಾ ತರಿಸ್ಕೊಂಡೆ. ಸ್ವಲ್ಪ ಕಿಚನ್ಗೆ ಹೋದಾಗ ಏನಾದರೂ ತಿಂತಾ ಇರ್ತೀನಿ ಹಾಗಾಗಿ. ಮತ್ತು ಸ್ವೀಟ್ ಕಾರ್ನು, ನಮಗೆ ಜೋಳ ಸಿಗಲ್ಲ ಇಲ್ಲಿ, ಅಂದರೆ ನಾವೆಲ್ಲ ಹೊರಗಡೆ ಉಂಡೆ ಜೋಳನೇ ತೊಗೊಂಡು ತಿಂತೀವಿ ನೋಡಿ, ಆ ಥರ ಜೋಳ ಸಿಗಲ್ಲ. ಹಾಗಾಗಿ ಇದನ್ನು ಸೂಪರ್ ಮಾರ್ಕೆಟಲ್ಲಿ ತರಿಸಿದ್ದೆ ಇದೊಂದು. ಮತ್ತು ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ನನಗೆ ಇದು ಒಂದು 3-4 ತಿಂಗಳು ಬರುತ್ತೆ. ಮತ್ತು ಜೀರಾ ಪೌಡರು, ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಹಸ್ಬೆಂಡ್ಗೆ. ಜೀರಿಗೆ, ಹಾಗಾಗಿ ಗ್ಯಾಸ್ಟ್ರಿಕ್ಗೆ ಅಂತೇಳ್ಬಿಟ್ಟು ಜೀರಿಗೆ ಮತ್ತು ಇದು ಸೋಂಪು ತರಿಸಿದ್ದೀನಿ. ಇದೆರಡು ಪುಡಿ ಮಾಡಿ ಅರ್ಲಿ ಮಾರ್ನಿಂಗು ಕುಡಿಯೋದಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದಕ್ಕೆ ಇದು ತರಿಸಿದ್ದೀನಿ. ಇದು ಪೌಡ್ರ್ ಮಾಡಬೇಕು. ಇದಕ್ಕೆ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು, ಬಟ್ ಇದೇ ಮನೆಯಲ್ಲಿದೆ, ಹಾಗಾಗಿ ಇದು 2 ಬೇಕಿತ್ತು, ಇದನ್ನು ತರಿಸ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಬೇಕಿತ್ತು, ಡ್ರೈ ಫ್ರೂಟ್ಸ್ಗಳು ಖಾಲಿಯಾಗಿತ್ತು. ಗೋಡಂಬಿ ಹಾಗೂ ಬಾದಾಮಿ, ಸ್ವಲ್ಪ ದ್ರಾಕ್ಷಿ, ಮತ್ತು ಗೋಡಂಬಿ ಹಾಗೂ ಬಾದಾಮಿ ತರಿಸಿದ್ದೆ. ಡ್ರೈ ಫ್ರೂಟ್ಸ್ ಬೇಕಿತ್ತು. ಮತ್ತು ಇದು ಕಾಫಿ ಪೌಡರ್ದು ಮಾರ್ನಿಂಗ್ ಓಪನ್ ಮಾಡಿದೆ, ಕಾಫಿ ಪೌಡರ್ ಖಾಲಿ ಆಗಿತ್ತು ಅಂತ ಈ ರೀತಿ ಕಟ್ ಮಾಡಿ ಇಟ್ಕೊತೀವಿ. ಇದು ಕಾಫಿ ಪೌಡರು ಈ ರೀತಿ ಓಪನ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದು ನಮ್ಮ ಹಸ್ಬೆಂಡ್ಗೆ ಸೇವು ತಗೊಂಡು ಬಂದಿರೋದು. ಮಾಡ್ತಿರ್ತೀನಿ, ಯಾವಾಗಲಾದರೂ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ ಅಂದಾಗ ಈ ಥರ ಹೊರಗಡೆ ಹೋದಾಗ ತೊಗೊಂಡು ಬಂದು ಯೂಸ್ ಮಾಡ್ಕೊತೀವಿ. ಮತ್ತು ಇದೊಂದು ಐಟಮ್ ತೊಗೊಂಡು ಬಂದೆ, ಬರೀ 99 ರುಪೀಸು. ಅದು ಚೆನ್ನಾಗಿದೆ ಅನ್ನಿಸ್ತು, ಏನು ಓಪನ್ ಮಾಡಿಲ್ಲ. ಹಾಗಾಗಿ ಐಟಮ್ಗಳು, ಬಾಕ್ಸ್ಗಳು ಎಷ್ಟಿದ್ರೂ ಸಾಕಾಗಲ್ಲ. ಏನಾದರೂ ಅಡುಗೆಗಳು ಮಾಡಿದಾಗ, ಎಲ್ಲಾದರೂ ಪಾರ್ಸೆಲ್ ಕೊಡಬೇಕು ಅಂದಾಗ ಬೇಕಾಗ್ತಿರುತ್ತೆ. ಅದಕ್ಕೆ ಗಟ್ಟಿಗಿದೆ, ಚೆನ್ನಾಗಿದೆ, ಇರಲಿ ಅಂಥೇಳಿ ಇದೊಂದು 4ರಿಂದ 99 ರುಪೀಸು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು. ಅದೊಂದು 4 ಇದೆ ನೋಡಿ, 2 ಕಲರ್ದು 2 ಬೇರೆ ಇದೆ. ಟೂತ್ ಪಿಕ್ ಬೇಕಿತ್ತು, ಟೂತ್ ಪಿಕ್ ತರಿಸಿದ್ದೀನಿ. ಗೋಬಿ ಎಲ್ಲ ಮಾಡ್ತಾಯಿರ್ತೀನಿ, ಗೋಬಿ ಮಾಡಿದಾಗ ಮತ್ತು ಆಲೂದು ಗೋಬಿ ಮಾಡ್ತಾಯಿರ್ತೀನಿ, ಅವಾಗೆಲ್ಲ ಬೇಕಾಗುತ್ತೆ ಟೂತ್ ಪಿಕ್ಕು. ಇದು ಖಾಲಿಯಾಗಿತ್ತು, ಅದಕ್ಕೆ ಇದೊಂದು ತರಿಸ್ದೆ. ಮತ್ತು ಇದೂ ಅಷ್ಟೇ ನೋಡಿ, 99 ರುಪೀಸು. ಖುಷಿ ಆಯಿತು. ಫಸ್ಟ್ ಒಂದು ಸಲ ತೊಗೊಂಡು ಬಂದಿದ್ದೆ, ಮತ್ತು ಇನ್ನು ಸ್ವಲ್ಪ ಬೇಕಿತ್ತು ಬಾಕ್ಸು, ಅದಕ್ಕೆ ಮತ್ತೆ ಎಲ್ಲ ತರಿಸಿಟ್ಕೊಂಡೆ. ಇದೊಂದು ಬಾಕ್ಸು 99 ರುಪೀಸು ಕೊಡ್ಬೋದು ಅನಿಸುತ್ತೆ.
ಕೊಡ್ಬೋದಾ ಹೆಂಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದೊಂದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿಲ್ಲ, ಓಪನ್ ಮಾಡಬೇಕು. ಚೆನ್ನಾಗಿದೆ. ಸ್ಪೂನು, ಪೆನ್ ಸ್ಟ್ಯಾಂಡು ಏನು ಬೇಕಾದರೂ ಹಾಕಿಟ್ಕೋಬೋದು. ಇದಂತೂ ಖುಷಿ ಆಯಿತು, ಚೆನ್ನಾಗಿದೆ. ಇದಂತೂ ಗಟ್ಟಿಗಿದೆ. ಸ್ಪೂನ್ ಸ್ಟ್ಯಾಂಡ್ ಥರನಾದರೂ ಮಾಡ್ಕೋಬೋದು, ಅಥವಾ ಸಿಸರ್ಗಳು ಹಾಕಿಡೋ ಥರ ಮಾಡ್ಬೋದು, ಅಥವಾ ಮಕ್ಳುಗಳೇನಾದರೂ ಓದೋದಕ್ಕೆ ಪೆನ್ ಸ್ಟ್ಯಾಂಡ್ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಫ್ಲವರು ವಾಸ್ ಬೇಕಾದ ಥರನೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಅದೊಂದು ಇಷ್ಟ ಆಯಿತು. ಮತ್ತು ಇದೊಂದು ಟ್ರೇ ಏನಾದರೂ ಹಾಕಿಡೋದಕ್ಕೂ ಆಗುತ್ತೆ, ಮತ್ತು ಹೊರಗಡೆ ಹೂ ಬಿಡಿಸ್ಕೊಂಡು ಬರೋದಕ್ಕೂ ಚೆನ್ನಾಗಿದೆ, ಅಥವಾ ಏನಾದರೂ ಕ್ಲಿಪ್ಸ್ಗಳು ಆ ಥರ ಎಲ್ಲ ಹಾಕಿಡೋದಕ್ಕೂ ಚೆನ್ನಾಗಿದೆ. ಮತ್ತು ಇದೊಂದು ಚೆನ್ನಾಗಿದೆ. ಇದೊಂದು ಎಲ್ಲ ಗಟ್ಟಿಗಿದೆ, ಚೆನ್ನಾಗಿದೆ. ಇಷ್ಟರಿಂದ 99 ರುಪೀಸು. ಇದು ವರ್ತ್ ಅನ್ನಿಸ್ತು. ಇದು ಕೂಡ ಬಾದಾಮ್ ಪೌಡ್ರಲ್ಲಿ ಏನಾದರೂ ಮಾಡ್ತಾ ಇರ್ತೀನಿ. ಸ್ಪರ್ಶ ತೊಗೊಂಡು ಬಂದಿದೆ. ಯಾವುದಾದ್ರೂ ಸರಿನೇ ತೊಗೊಂಡು ಬರ್ತಿರ್ತೀವಿ ಬಾದಾಮ್ ಪೌಡ್ರು. ನಾವು ಯಾವಾಗಲಾದರೂ ತೊಗೊಂಡು ಬಂದರೂ ಒಂದೇ ಸಲ ಜಾಸ್ತಿನೇ ತೊಗೊಂಬಂದ್ಬಿಡ್ತೀವಿ. ಹಾಗಾಗಿ ಮತ್ತು ಈ ಸಲ ಮಾರ್ಕೆಟಲ್ಲಿ ನೋಡಿ ಕೊಕೊನಟ್ ವಾಟರ್ ಬಂದಿದೆ, ಅಂದರೆ ಎಳ್ನೀರು 20 ರುಪೀಸ್ ಅಂತೆ. ನೋಡೋಣ, ಟ್ರೈ ಮಾಡೋಣ ಅಂಥೇಳಿ 1-2 ಬಾಟಲ್ ತೊಗೊಂಡು ಬಂದಿದ್ದಾರೆ. ಇವರು ನೋಡಿದರು, ಇಷ್ಟ ಆಯಿತು. 1-2 ಇರಲಿ, ಟೇಸ್ಟ್ ಮಾಡಿ ನೋಡೋಣ ಹೇಗೆ ಅನಿಸುತ್ತೆ. ಈಗ ಎಳ್ನೀರಿಗೆನೇ ಒಂದು 40 ರುಪೀಸ್, 30-35 ರುಪೀಸ್ ಇದೆ ಎಳ್ನೀರು ಹೊರಗಡೆ. ಹಾಗಾಗಿ ಇಲ್ಲಿ 20 ರುಪೀಸ್ ಅಂತ ಇತ್ತಲ್ಲ, ಟೇಸ್ಟ್ ಮಾಡಿ ನೋಡೋಣ ಅಂಥೇಳಿ ತೊಗೊಂಡು ಬಂದರು. ಎಳ್ನೀರೊಂದು ತೊಗೊಂಡು ಬಂದಿದೆ. ಮತ್ತು ಇದೊಂದು ತೊಗೊಂಡು ಬಂದಿದ್ದೀನಿ, ನಿಂಬು. ಮತ್ತು ಸೋಡಾ ಬೇಕಿತ್ತು ಜ್ಯೂಸ್ ಮಾಡೋದಕ್ಕೆ, ಅದಕ್ಕೆ ಇದೊಂದು ಸೋಡಾ ತರಿಸಿದ್ದೀನಿ. ಸೋನಾ ಮಸೂರಿ ನಮ್ಮ 1 ತಿಂಗಳ ಗ್ರಾಸರಿ ಐಟಮ್ ಇದು ನೋಡಿ. ಎಷ್ಟು ದಿನಸಿ ಸಾಮಾನು ತರೋದಕ್ಕೆ ಅಂತ ಹೋಗಿ ಇವೆಲ್ಲ ಎಕ್ಸ್ಟ್ರಾ ಐಟಮ್ಗಳು. ಇದು ಹೆಣ್ಮಕ್ಳು ಹೋದರೆ ಹೀಗೆ ಆಸೆ ಆಗುತ್ತಾ, ಏನಾದರೂ ಎತ್ಕೊಂಬರ್ತಾರೆ. ಎಷ್ಟು ಬಾಕ್ಸ್ ಇದ್ದರೂ ಸಾಕಾಗಲ್ಲ, ಏನಿದ್ರೂ ಸಾಕಾಗಲ್ಲ. ಹೋಗು ನೋಡ್ತಾ ಇದ್ದೆ ಅಂದರೆ ಇರಲಿ ಚೆನ್ನಾಗಿದೆ ತಗೊಳ್ಳೋಣ ಅಂತ ತಗೊತಾ ಇರ್ತೀವಿ. ನಿಮಗೂ ಹಾಗೇನಾ? ನೀವು ಹಾಗೆ ಮಾಡ್ತೀರಾ? ಹೇಗೆ ಮಾಡ್ತೀರಾ ನೋಡಿ. ನಮ್ಮ ಈ ತಿಂಗಳ ಗ್ರಾಸರಿ ಐಟಮು ಎಷ್ಟು ತೊಗೊಂಡು ಬಂದಿದೆ. ಎಷ್ಟು ಗ್ರಾಸರಿ ಐಟಮ್ ತೊಗೊಂಡು ಬೇಕು ಅಂದರೆ ಸ್ವಲ್ಪ ಕಡಲೆಬೇಳೆ ಮತ್ತು ಬೇರೆದೆಲ್ಲ ದಿನಸಿ ಐಟಮ್ ಸ್ವಲ್ಪ ಎಕ್ಸ್ಟ್ರಾ ತಿಂಗಳು ತರಿಸಿದ್ದೇ ಇತ್ತು. ಹಾಗಾಗಿ ನಾನು ಇವಾಗ ಏನು ತೊಗೊಂಡು ಬಂದಿದ್ದಾರೆ, ನನಗೆ ಇದು 2 ಮಂತ್ಸ್ಗಂತೂ ಖಂಡಿತ ಆಗುತ್ತೆ. ನಾನು ಯಾವಾಗಲೂ ಹಾಗೇ ಎಕ್ಸ್ಟ್ರಾ ತೊಗೊಂಡು ಬಂದುಬಿಟ್ಟಿರ್ತಾರೆ. ನೆಕ್ಸ್ಟ್ ಮಂತಿಗೆ ಕಂಟಿನ್ಯೂ ಆಗುತ್ತೆ. ಮುಗಿದ್ಮೇಲೆ ತರಿಸ್ತೀನಿ. ಇದಕ್ಕೆ ಹಾಕಿಟ್ಬಿಡ್ತೀನಿ. ಯಾವುದು ಎಕ್ಸ್ಟ್ರಾ ಇವಾಗ ಹಾಕೋದಕ್ಕೆ ಇದೊಂದು ಬೇಕು ಬಾಕ್ಸ್ ಹಾಕಿರ್ತೀನಿ. ಇದು ಇವಾಗ ಬೇಡ ಹಾಕಿದ್ದು ಮಾಡ್ತೀನಿ. ಮತ್ತು ಕಡಲೆ ಬೀಜನೂ ಇದೆ, ಹಾಗಾಗಿ ಕಡಲೆ ಬೀಜನೂ ಬಾಕ್ಸ್ ಹಾಕಲ್ಲ ಇರ್ತೀನಿ. ಅಕ್ಕಿ ಹಿಟ್ಟು ಇನ್ನೂ ಇದೆ, ಅದನ್ನು ಯೂಸ್ ಮಾಡಲ್ಲ, ಎತ್ತಿಟ್ಕೊಳ್ತೀನಿ. ಮತ್ತು ಇದು ಟರ್ಮರಿಕ್ಕು, ಸೂಜಿ ರವೆ ಮತ್ತು ಬೆಲ್ಲ ಒಂದು ಬಾಕ್ಸ್ ಹಾಕೋಬೇಕು. ಇದೊಂದು ಬಾಕ್ಸ್ ಹಾಕೋಬೇಕು. ಮತ್ತು ಟೇಬಲ್ ಸಾಲ್ಟ್ ಖಾಲಿ ಆಗಿದೆ, ಟೇಬಲ್ ಸಾಲ್ಟ್ ಹಾಕಬೇಕು. ಮೆಣಸು, ಚಿರೋಟಿ ರವೆ ಎಲ್ಲ ಇದೆ. ತೊಗರಿಬೇಳೆನೂ ಬಾಕ್ಸ್ ಹಾಕೋಬೇಕು. ಶುಗರ್ ಕೂಡ ಇನ್ನೂ ಸ್ವಲ್ಪ ಒಂದು ಅರ್ಧ kg ಅಷ್ಟು ಶುಗರ್ ಇದೆ, ಖಾಲಿ ಆಗಿಲ್ಲ. ಹಾಗಾಗಿ ಇದನ್ನು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಖಾಲಿ ಆದಮೇಲೆ ನಾನು ಅದು ಬಾಕ್ಸ್ಗಳನ್ನ ಮತ್ತೆ ವಾಶ್ ಮಾಡ್ತೀನಿ. ವಾಶ್ ಮಾಡಿದಾದ್ಮೇಲೆ ಮತ್ತೆ ನಾನು ಫಿಲ್ ಮಾಡ್ಕೊಳ್ಳೋದು. ಫುಲ್ ಕಂಪ್ಲೀಟ್ ಖಾಲಿ ಆಗೋವರೆಗೂ ಹಾಗೆ ಇರ್ತೀನಿ. ಖಾಲಿ ಆದಮೇಲೆ ಬಾಕ್ಸ್ನ ಒಂದು ಸಲ ವಾಶ್ ಮಾಡಿದಾದ್ಮೇಲೆ ಇದೆ. ಈಗ ವಾಶ್ ಮಾಡಿದ್ದೀನಿ ಮತ್ತೆ ಯಾಕೆ ಆ ಥರ ಏನು ಮಾಡಲ್ಲ. ಖಾಲಿ ಆಗ್ತಿದ್ದಂಗೆ ಆ ಬಾಕ್ಸ್ನ ವಾಶ್ ಮಾಡಿ ಹೊಸ ಫ್ರೆಶ್ ಆಗಿ ಐಟಮ್ಸ್ಗಳನ್ನ ಹಾಕಿರ್ತೀನಿ ನಾನು. ಮತ್ತು ಬಾದಾಮಿ ಹಾಗೂ ದ್ರಾಕ್ಷಿ ಕೂಡ ಎಲ್ಲ ಹಾಕ್ತೀನಿ. ಬಾಕ್ಸ್ ಹಾಕೋಬೇಕು, ಹಾಕಿರ್ತೀನಿ. ಬಾಕ್ಸ್ಗಳು ವಾಶ್ ಮಾಡಿದ್ಮೇಲೆ ನೀಟಾಗಿ ಒಂದು ಬಾಕ್ಸ್ಗೆ ತುಂಬಿಟ್ಕೊಡ್ತೀನಿ. ಬೇಕು ಇದೆಷ್ಟು ಇದು ಬಾಕ್ಸ್ ಹಾಕಿ ನಮ್ಮ ಏಪ್ರಿಲ್ ತಿಂಗಳ ಗ್ರಾಸರಿ ಐಟಮ್ಮು ಎಷ್ಟು
ಇನ್ನು ಐಟಮ್ಸ್ ಸ್ವಲ್ಪ ಸ್ವಲ್ಪ ಇದೆ, ಅದು ಖಾಲಿ ಆಗೋವರೆಗೂ ನಾನು ತರಿಸಲ್ಲ. ಅದು ಖಾಲಿ ಆದಮೇಲೆ ತರಿಸ್ಕೊತೀನಿ. ಇಷ್ಟು ನಮ್ಮದು. ಮತ್ತು ಎಳ್ನೀರು ಅಂತೇಳಿ ತೊಗೊಂಡು ಬಂದಿದ್ರಲ್ಲ, ಟೇಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ವಿ. ಎಳ್ನೀರು ಥರನೇ ಫ್ಲೇವರ್ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ವರ್ತ್ ಅನ್ನಿಸ್ತು, 20 ರೂಪೀಸ್ಗೆ ಆರಾಮ್ಸೆ ವರ್ತ್ ಅನ್ನಿಸ್ತು. ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ. ನಮ್ಮ ಮನೆಗೆ ನಾನೇನು ಗ್ರಾಸರಿ ಐಟಮ್ ತೊಗೊಂಡು ಬಂದಿದ್ದೆ, ಏಪ್ರಿಲ್ ತಿಂಗಳಲ್ಲಿ ನಮ್ಮ ಮನೆಗೆ ಏನು ಗ್ರಾಸರಿ ಐಟಮ್ ತಂದಿದ್ದೆ ಅದು ತಗೊಂಡು ಬಂದಿರೋದ್ರಲ್ಲಿ ಅದೊಂದು ತೊಗೊಂಡು ಬಂದಿದ್ವಿ. ಟೇಸ್ಟ್ ಮಾಡಿ ನೋಡ್ತಾ ಇದ್ದೆ ಅಷ್ಟೇ, ಚೆನ್ನಾಗಿತ್ತು ಅಂತ ಹೇಳಿದ್ದು. ಎಲ್ಲ ಕ್ಲೀನ್ ಮಾಡಬೇಕು, ಮಕ್ಕಳು ತೆಗಿಬೇಕು. ಓಡು 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 ಕೊಪ್ಪ. ಇದು ಆರ್ಡರ್ ಚೆಕ್ ಮಾಡಿಬಿಡ್ತೀವಿ. ಇದು ಅಭ್ಯಾಸ ನಮಗೆ. ನೋಡಿ ಮೇಲೆ ಮೊಬೈಲ್ ಇದ್ದಾರೆ. ಯಾರಿದ್ದಾರಪ್ಪ? ಯಾರೋ ನೋಡ್ತಾ ಇದೀಯ ಪಾರು? ಯಾರಿದ್ದಾರೆ? ಬಂದಿಲ್ವಾ ನಿನ್ನ ಫ್ರೆಂಡ್ಸ್? ಇನ್ನೂ ಯಾರು ಫ್ರೆಂಡ್ಸ್ ಬಂದಿಲ್ವಾ? ಅವ್ರು ಮಧ್ಯಾಹ್ನ ಬರ್ತಾರೆ ಆಟಾಡೋದಕ್ಕೆ. ಬಾ. ಆಫ್ಟರ್ನೂನ್ ಮಜ್ಜಿಗೆ ಮಾಡಿಟ್ಟಿರ್ತೀನಿ, ಅದಿನ್ನು ಸ್ವಲ್ಪ ರಾತ್ರಿವರೆಗೂ ಮಜ್ಜಿಗೆ ಉಳ್ಕೊಂಡಿತ್ತು. ಅದನ್ನು ಕುಡಿದ್ಬಿಟ್ಟು ಹಾಗೆ ಅಲ್ಲೇ ಇಟ್ಟಿದ್ವಿ. ಅದನ್ನು ಬೆಳಗ್ಗೆ ಎತ್ಕೊಂಡು ಬಂದು ಕಿಚನ್ಗೆ ಇಡ್ತಾ ಇದ್ದೆ. ಮತ್ತು ಕಿಚನ್ ವಿಂಡೋಸ್ ಎಲ್ಲ ಓಪನ್ ಮಾಡ್ತಾ ಇದ್ದೆ. ನೋಡಿ ಮಾರ್ನಿಂಗು ಪಾರಿ ಆಟ ಆಡ್ತಿದ್ದಾಳೆ. ಕೊಡು, ನಂಗೂ ಕೊಡು. ನೋಡಿ ನೋಡಿ ನೋಡು ನೋಡು ನೋಡಿ ಹೆಂಗಾಡ್ತದೆ ನೋಡಿದ ಇಲ್ಲಿ. ತಗೊಂಬಿಟ್ಟಾ? ಇವಾಗ ಟಿಫಿನ್ ಮಾಡೋದಕ್ಕೆ ಅಂತೇಳಿ ನಾನು ಹಿಂದಿನ ದಿನದದು ವಿಡಿಯೋ, ಇದು ಮಾರನೇ ದಿನದ್ದು ಅಂದರೆ ಫ್ರೈಡೇದು ವ್ಲಾಗ್ಸ್ ಇದು. ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊತಾ ಇದ್ದೆ. ನಾನು ಕ್ಯಾರೆಟ್ ತೊಗೊಂಡು ಬಂದಿದ್ದೀನಿ ಅಂದರೆ ಕ್ಯಾರೆಟು, ಬೀಟ್ರೂಟು, ಗೆಡ್ಡೆಕೋಸು ಏನಾದರೂ ಸರಿನೇ ನಾನು ತೊಗೊಂಡು ಬಂದೆ ಫ್ರಿಜ್ಜಿಂದ. ಅಂದರೆ ಅವಳಿಗೆ ಒಂದು ಪೀಸ್ ಕೊಡಲೇಬೇಕು. ಹಾಗಾಗಿ ಬಂದು ಕೇಳಿದ್ಲು. ಸೌತೆಕಾಯಿ ಅಥವಾ ಕ್ಯಾರೆಟು ಸಿಪ್ಪೆ ತೆಗಿತಿದ್ದಂಗೆ ಹತ್ತಿರ ಬಂದು ನಿಂತ್ಕೊತಾಳೆ, ಅವಾಗ ಕೊಡಲೇಬೇಕು. ನಾನು ಉಪ್ಪಿಟ್ಟಿಗೆ ಮಾಡೋಣ ಅಂತೇಳಿ ರವೆ ಹುರಿಯೋದಕ್ಕೆ ಇಟ್ಟಿದ್ದೆ. ನೋಡಿ ರವೆ ಸಿಮ್ಮಲ್ಲಿ ಇಟ್ಕೊಂಡು ರವೆ ಹುರ್ಕೊತಾ ಇದ್ದೆ. ಒಂದು ಸೈಡಲ್ಲಿ ತರಕಾರಿ ಕೂಡ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನಾನು. ಇದು ಫ್ರೈಡೇ ವ್ಲಾಗ್ಸ್ ಆಗಿರುತ್ತೆ ಇದು. ಮತ್ತು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲ ತರಕಾರಿನೂ ಹಾಕಿ ರವೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಮಾರ್ನಿಂಗು ಹಸ್ಬೆಂಡು ಹೋಗೋ ಅಷ್ಟರೊಳಗಡೆ ಉಪ್ಪಿಟ್ಟು ರೆಡಿ ಮಾಡಬೇಕು ಅಂತೇಳಿ ಮಾಡ್ಕೊತಾ ಇದ್ದೆ. ನೋಡಿ ಇನ್ನೊಂದು ಕ್ಯಾರೆಟ್ ಬೇಕಂತ ಬಂದು ಮತ್ತು ಇನ್ನೊಂದು ಕ್ಯಾರೆಟ್ ಕೊಟ್ಟು ಕಳಿಸ್ದೆ. ಬಟ್ ಅಲ್ಲೇ ತಿಂತಾಯಿದ್ಲು. ನೋಡಿ ಈಗ ಇಲ್ಲಿ ಉಪ್ಪಿಟ್ಟಿಗೆ ರವೆ ಕೂಡ ರೆಡಿ ಆಗ್ತಾಯಿದೆ. ರವೆನ ಫ್ರೈ ಮಾಡಿದಾಗಿತ್ತು, ಅದಕ್ಕೆ ಪಕ್ಕದ ಪ್ಲೇಟ್ಗೆ ಹಾಕ್ಕೊಂಡು ಈಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೆ. ನಾನು ಯಾವುದೇ ಥರದ್ದು ಇದಾಗಿ ಮಾಡ್ಕೊಳ್ಳಲ್ಲ, ಸಿಂಪಲ್ಲಾಗಿ ಮಾಡ್ಕೊತೀನಿ. ಯಾವಾಗಲೇ ಮಾಡಿದರೂ ತರಕಾರಿ ಉಪ್ಪಿಟ್ಟನ್ನು ಮಾಡ್ಕೊತೀನಿ. ಪ್ಲೈನ್ ತಿನ್ನೋದಕ್ಕಷ್ಟು ನಮ್ಮ ಮನೇಲಿ ಯಾರೂ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಯಾವಾಗಲೇ ಯಾವುದೇ ಉಪ್ಪಿಟ್ಟು ಮಾಡಿದ್ರೂ ಆಲ್ಮೋಸ್ಟ್ ತರಕಾರಿ ಹಾಕಿ ಯೂಸ್ ಮಾಡಿ ನಾನು ಮಾಡ್ಕೊತೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಪ್ರತಿಯೊಂದೂ ಹಾಕಿನೇ ಮಾಡ್ಕೊತಾ ಇದ್ದೆ.
ಆನಿಯನ್ ಕೂಡ ಎಲ್ಲ ಅಲ್ಲೇ ಪ್ರತಿಯೊಂದೂ ಅಲ್ಲಲ್ಲೇ ಕಟ್ ಮಾಡಿಕೊಂಡೇ ನಾನು ಮಾಡ್ಕೊತೀನಿ. ಮುಂಚೆ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ, ಅದೇ ರೀತಿಯಾಗಿ ಮಾಡ್ಕೊಳ್ಳೋದು. ನನಗೆ ಮಾರ್ನಿಂಗು ಪೂರ್ವದಿಂದ ಬಿಸಿಲು ತುಂಬ ಬರುತ್ತೆ. ಕಿಟಕಿನಲ್ಲಿ ಮುಖಕ್ಕೇನೆ ಡೈರೆಕ್ಟ್ ಹೊಡಿತಾ ಇರುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಬಿಸಿಲು ಬರ್ತಾ ಇದೆ ಅಂತೇಳಿ. ಸ್ವಲ್ಪ ನಮಗೆ 11:30-12 ಗಂಟೆವರೆಗೂ ಸ್ವಲ್ಪ ಹಾಗೇ ಇರುತ್ತೆ ಬಿಸಿಲು. ತುಂಬ ಅಂದರೆ ತುಂಬ ಬರುತ್ತೆ ಬಿಸಿಲು ಪೂರ್ವದಿಂದ. ಕಿಟಕಿಯಿಂದ ಅಂತೂ ಕಿಚನಲ್ಲಂತೂ ಈ ಬೇಸಿಗೆನಲ್ಲಿ ಎಷ್ಟೊತ್ತಿಗೆ ಕಿಚನಿಂದ ಆಚೆ ಹೊಟ್ಟೋಗ್ತೀನಪ್ಪ ಅನ್ನಿಸ್ತಾ ಇರುತ್ತೆ. ಎಷ್ಟೊಂದು ಸಲ ಇವತ್ತು ಈ ರೆಸಿಪಿ ಮಾಡಬೇಕು ಹಾಗೆ ಹೀಗೆ ಅಂದ್ಕೊಂಡಿರ್ತೀನಿ. ಈ ಬಿಸಿಲು ನೋಡಿದ ತಕ್ಷಣ ವಾಪಸ್ ಓಡೋಗಿರ್ತೀನಿ. ಯಪ್ಪ ಸಾಕು ಇನ್ನೊಂದಿನ ಮಾಡೋಣ ಅನ್ನಿಸ್ತಾ ಇರುತ್ತೆ. ಒಂದೊಂದು ಸಲ ಹಸ್ಬೆಂಡು ಹಾಲು ತೊಗೊಂಡು ಬಂದಿದ್ದರು. ಹಾಲನ್ನ ಪಕ್ಕದಲ್ಲಿಟ್ಟು ಕಾಯೋದಕ್ಕಿಡ್ತಾಯಿದ್ರು. ಅವರು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ. ಮತ್ತು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದ್ದಾಯಿತು, ನೀರು ಕೂಡ ಹಾಕಿದ್ದಾಯಿತು, ಪ್ರತಿಯೊಂದು ಆಯಿತು. ಗಾರ್ಡನಲ್ಲೇ ಕರ್ಬೇವಿನ ಸೊಪ್ಪು ಕೂಡ ಸಿಗುತ್ತೆ, ಹಾಗಾಗಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೆ ನಾನು. ಉಪ್ಪಿಟ್ಟು ಅದು ಕೂಡ ರೆಡಿ ಆಯಿತು. ಟೈಮ್ ಇತ್ತು ಅಂದರೆ ಬೇರೆ ಥರ ಟಿಫಿನ್ಗಳನ್ನ ಮಾಡ್ಕೊತೀನಿ. ಟೈಮ್ ಇಲ್ಲ, ಏನಾದರೂ ಲೇಟಾಗಿ ಎದ್ದಿದ್ದೆ, ಲೇಟ್ ಆಯಿತು ಅಂತ ಅಂದಾಗ ನಾನು ಸ್ವಲ್ಪ ಈ ಥರ ಅರ್ಜೆಂಟಿಗೆ ಆಗೋವಂಥದ್ದು ಉಪ್ಪಿಟ್ಟು ಅಥವಾ ಅವಲಕ್ಕಿ ಉಪ್ಪಿಟ್ಟು ಈ ಥರ ಬೇಗ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನಮ್ಮಿಬ್ಬರಿಗೆ ಸಾಕಾಗತ್ತೆ ಅದು. ಹಾಗಾಗಿ ಮತ್ತು ಕಾಫಿಗೆ ಅಂತೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯಲ್ಲಿ ಒಬ್ಬರು ಬೆಲ್ಲದ ಕಾಫಿ ಕುಡಿತಾರೆ, ಮತ್ತು ನಾನು ಸಕ್ಕರೆ ಕಾಫಿ ಕುಡಿತೀನಿ. ನಮ್ಮ ಮನೆಯವ್ರಿಗೂ ಬೆಲ್ಲದ ಕಾಫಿ ಕುಡಿತಾರೆ, ನಾನು ಸಕ್ಕರೆ ಕಾಫಿ. ಹಾಗಾಗಿ ಬೇರೆ ಬೇರೆಯೇ ಹಾಕ್ಕೊತಾ ಇದ್ದೆ ಸಕ್ಕರೆ ಇದು ಎಲ್ಲ. ಮತ್ತು ನೋಡಿ ಟಿಫಿನ್ನು ರೆಡಿಯಾಗಿದೆ, ಉಪ್ಪಿಟ್ಟು. ನಮ್ಮಿಬ್ಬರು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತೀನಿ, ಎಕ್ಸ್ಟ್ರಾ ಏನು ಮಾಡ್ಕೊಳ್ಳಲ್ಲ. ಟಿಫಿನ್ ಕೂಡ ಆಯಿತು. ಹಸ್ಬೆಂಡ್ ಕೂಡ ಹೊರಡ್ತಾ ಇದ್ದರು. ಕಾಫಿ ಕುಡಿತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದೆ. ಮತ್ತು ಅವ್ರು ಹೋಗಿ ಆದಮೇಲೆ ನಾನೊಂದು ವಿಡಿಯೋ ಎಡಿಟಿಂಗ್ ಮಾಡಬೇಕಿತ್ತು, ಎಡಿಟಿಂಗ್ ಕೂಡ ಮಾಡಿ ಇಟ್ಟೆ. ಎಲ್ಲ ಆಯಿತು. ಫುಲ್ಲು ಸೆಕೆ 10 ಕಾಲಾಗಿದೆ. ನಮ್ಮ ವೆದರ್ ಬಂದು 10 ಕಾಲ್ಗೆ 32 ಡಿಗ್ರಿ ಇದೆ ವೆದರ್. ಮತ್ತು ಈಗ ಒಂದು ಬ್ಲೌಸ್ ಕಟ್ ಮಾಡಿ ಹೊಲಿಯೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ, ಬ್ಲೌಸ್ ಹೊಲಿಯೋದಕ್ಕೆ ಅಂತೇಳಿ. ಒಂದು ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡೋದಕ್ಕಾಗಲ್ಲ. ಹಸ್ಬೆಂಡ್ ಹೋದ್ಮೇಲೆ ಕೂತ್ಕೊಂಡೇ ವಿಡಿಯೋ ಎಡಿಟಿಂಗು ಅದು ಇದು ಮಾಡ್ಕೊತೀನಿ. ಅದಾದಮೇಲೆ ಕೂತೆ ರೆಸ್ಟ್ ಮಾಡಿರ್ತೀನಲ್ಲ, ಮುಗಿದ ಮೇಲೇ ನಾನು ಬಂದು ಬ್ಲೌಸು ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಿದ್ದೆ. ಒಂದೊಂದು ಟೈಮು ರಾತ್ರಿನೇ ಕಟ್ ಮಾಡಿ ಇಟ್ಕೊತೀನಿ. ಅಕಸ್ಮಾತ್ ಆಗಲಿಲ್ಲ ಅಂತ ಅಂದರೆ ಮಾತ್ರ ಏನು ಮಾಡ್ತೀನಿ, ಮಾರ್ನಿಂಗೆ ಅಲ್ಲೇ ಕಟ್ ಮಾಡ್ಕೊಂಡು ಅಲ್ಲೇ ಸ್ಟಿಚ್ ಮಾಡ್ಕೊತೀನಿ. ಅಥವಾ ಟೈಮ್ ಆಗಲಿಲ್ಲ, ಏನಾದರೂ ತುಂಬ ಡಿಸೈನ್ ಏನಾದರೂ ಇತ್ತು ಅಂದರೆ ಕಟಿಂಗ್ ಮಾಡಿ ಇಟ್ಬಿಡ್ತೀನಿ. ಕಟಿಂಗ್ ಮಾಡಿ ಲೈನಿಂಗ್ ಸೇರಿಸಿ ಇಟ್ಬಿಡ್ತೀನಿ. ಅದ್ರ ಮಾರ್ನಿಗೆ ಸ್ಟಿಚಿಂಗ್ ಮಾಡ್ಕೊತೀನಿ ನಾನು. ನಾನಿಲ್ಲಿ ಪ್ರಿನ್ಸ್ ಕಟ್ ಹೊಲಿಯೋದಕ್ಕೆ ಅಂತೇಳಿ ಬ್ಲೌಸ್ನ ರೆಡಿ ಮಾಡ್ಕೊತಾ ಇದ್ದೆ. ನನ್ನದೇ ಬ್ಲೌಸ್ ಇದು, ನನ್ನದೇ ಬೇಕಿತ್ತು. ತುಂಬ ನನ್ನ ಬ್ಲೌಸ್ಗಳು ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಯಾವುದೇ ಥರದ ಬ್ಲೌಸ್ಗಳು, ಎಷ್ಟೊಂದು ಬ್ಲೌಸ್ಗಳು ಇಡಿಸ್ತಾ ಇಲ್ಲ. ಅವಾಗೆಲ್ಲ ಅಂತ ಅಂದರೆ ಸ್ವಲ್ಪ ಮೆಗಾ ಸ್ಲೀವ್ಸ್ ಬ್ಲೌಸ್ಗಳು ಕೂಡ ಹೊಲ್ಕೊಂಡಿದ್ದು. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಮೆಗಾ ಸ್ಲೀವ್ಸ್ ಬ್ಲೌಸ್ಗಳೆಲ್ಲ ಅಷ್ಟು ಹಾಕ್ಕೊಳ್ಳೋದಕ್ಕೆ. ಈಗ ಅಂತೂ ಎಲ್ಲ ಉದ್ದ ತೋಳು 10 ಇಂಚು 11 ಇಂಚ್ ಮೇಲೆ ಇರುತ್ತೆ. ಹಾಗಾಗಿ ತುಂಬ ಆ ಥರನೇ ಬ್ಲೌಸ್ ಹೊಲ್ಕೊಂಡಿದ್ದೀನಿ. ಈಗ ಮೆಗಾ ಸ್ಲೀವ್ಸ್ ಅಷ್ಟು ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಾಗ್ತಿದೆ ಅಂದರೆ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ದಪ್ಪ ಆಗಿರೋದ್ರಿಂದ ಬ್ಲೌಸ್ಗಳು ಯಾವುದು ಇಡಿಸ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಬ್ಲೌಸು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಈ ಸ್ಯಾರಿ ಅಂತೂ ಹುಟ್ಟಿ ಸುಮಾರು 4-5 ವರ್ಷನೇ ಆಗಿಬಿಟ್ಟಿದೆ. ಆ ಸ್ಯಾರಿನೇ ಹುಟ್ಟಿಲ್ಲ. ತುಂಬ ವರ್ಷಗಳೇ ಆಯಿತು, ವರ್ಷಗಳೇ ಆಗಿಬಿಟ್ಟಿದೆ. ಅದಕ್ಕೆ ಈ ಕಲರ್ದು ಒಂದು ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದೆ. ನಾನು ಲೈನಿಂಗ್ ಫಸ್ಟ್ ಕಟ್ ಮಾಡ್ಕೊತೀನಿ, ಆಮೇಲೆ ಮೇಯ್ನ್ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊತೀನಿ. ಈಗ ಬಾಡಿ ಪಾರ್ಟ್ ಎಲ್ಲ ಕಟ್ ಮಾಡಿಕೊಂಡು ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೆ. ಯಾರಿಗಾದರೂ ನಿಮಗೆ ಕಟ್ಟಿಂಗ್ಸ್ ಬೇಕು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಕಟ್ಟಿಂಗ್ಸ್ ಹಾಕ್ತೀನಿ. ನಿಮಗೆ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ನನ್ನ ದಿನದ ರೊಟೀನು ನಾನು ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಂಡಿದ್ದೀನಿ. ನಾನು ಮಾರ್ನಿಂಗ್ ಎದ್ದು ಏನು ಕೆಲಸ ಮಾಡಬೇಕು, ಯಾವ ಕೆಲಸ ಆದಮೇಲೆ ಏನು ಕೆಲಸ ಮಾಡಬೇಕು ಅಂತ ಪ್ರತಿದಿನವೂ ಒಂದು ರೊಟೀನ್ ಕೆಲಸ ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಆ ಕೆಲಸನ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ.
ಆ ಕಾರಣಕ್ಕೋಸ್ಕರ ನಾನು ಪ್ರತಿದಿನ ಏನೇನು ಕೆಲಸಗಳನ್ನ ಮಾಡ್ಕೊತೀನಿ, ನನ್ನ ದಿನದ ರೊಟೀನ್ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಈ ವಿಡಿಯೋ. ನಿಮ್ಗೆ ಯಾರಿಗಾದರೂ ಕಟಿಂಗ್ಸ್ ಬಗ್ಗೆ ಬೇಕು ಅನ್ನೋದಿತ್ತು ಅಂದರೆ ನಾನು ನಿಮಗೆ ಹಾಕ್ತೀನಿ. ಇದು ಎಂಬ್ರಾಯ್ಡಿಂಗ್ ಇತ್ತು ಬ್ಲೌಸು, ಆ ಕಾರಣಕ್ಕೋಸ್ಕರ ಸ್ವಲ್ಪ ಎಂಬ್ರಾಯ್ಡಿಂಗ್ದು ಏರುಪೇರು ಏನಾಗುತ್ತೆ ಏನು ಪ್ರತಿಯೊಂದೂ ಎಲ್ಲ ನೋಡಿಕೊಂಡು ಕಟ್ ಮಾಡ್ಕೊತಾ ಇದೆ. ಅಂದರೆ ವರ್ಕ್ ಇರುತ್ತಲ್ವ, ವರ್ಕ್ ಇರೋದನ್ನ ಆ ಪ್ಲೇಸ್ಗೆ ಅದು ಅಲ್ಲಲ್ಲೇ ಬರಬೇಕಲ್ವ, ಅದನ್ನು ನೋಡ್ಕೊಂಡು ಹಾಗೆ ಕಟ್ ಮಾಡಬೇಕಲ್ಲ. ಹಾಗಾಗಿ ಇಲ್ಲಾಂದರೆ ಒಂದೊಂದು ಸೈಡ್ ಆಗಿಬಿಡುತ್ತೆ. ಅದನ್ನು ನೋಡಿ ನಾನು ಮಾಡ್ಕೊತಾ ಇದ್ದೆ. ಮತ್ತು ಪ್ರಿನ್ಸ್ ಕಟ್ ಹೊಲ್ಕೊತಾ ಇದ್ದೆ ನಾನು. ಇವಾಗಂತೂ ತುಂಬ ಟ್ರೆಂಡ್ ಅದೇ ಇದೆ, ಪ್ರಿನ್ಸ್ ಕಟ್ಟೇ ಇದೆ. ಮತ್ತು ಇದು ಬಟ್ಟೆ ಕೂಡ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಪ್ರಿನ್ಸ್ ಕಟ್ಟೆ ಹೊಲಿಯೋಣ, ಮತ್ತು ತುಂಬ ಚೆನ್ನಾಗೂ ಕಾಣುತ್ತೆ ಈ ವರ್ಕಿಗೆ ಪ್ರಿನ್ಸ್ ಕಟ್ ಹೊಲ್ಕೊಂಡ್ರೆ ಅಂಥೇಳಿ ನಾನು ಇದನ್ನು ಪ್ರಿನ್ಸ್ ಕಟ್ ಹೊಲ್ಕೊತಾ ಇದ್ದೆ. ಈಗ ಕಂಪ್ಲೀಟಾಗಿ ಕಟಿಂಗ್ಸ್ ಎಲ್ಲ ಮುಗ್ದಿದೆ ನೋಡಿ. ಇವಾಗ ಸ್ಲೀವ್ಸ್ಗೆ ಕಟಿಂಗ್ ಮಾಡ್ಕೊತಾ ಇದ್ದೆ. ಕೆಳಗಡೆ ಸ್ಲೀವ್ಸ್ ಹತ್ರ ಕರು ಟೈಪ್ನಲ್ಲೇ ಸ್ವಲ್ಪ ಡಿಸೈನ್ಸ್ ಇತ್ತು. ಆ ಡಿಸೈನ್ಸ್ ಇದ್ದಿದ್ದರಿಂದ ಅದನ್ನು ಹಾಗೆ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತಾ ಇದ್ದೆ. ಇಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂಥೇಳಿ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಮತ್ತು ಅಲ್ಲಿ ಸ್ವಲ್ಪ ಕಡಿಮೆ ಬಂತು ಬಟ್ಟೆ ಆ ಜಾಗಕ್ಕೆ, ಅದನ್ನು ಎಕ್ಸ್ಟ್ರಾ ನಾನು ಹಾಕ್ಕೊಂಡು ಹೊಲ್ಕೊಂಡ್ರೆ ಆಯಿತು ಅಂಥೇಳಿ ಸ್ಲೀವ್ಸ್ಗೆ ರೆಡಿ ಮಾಡ್ಕೊತಾ ಇದ್ದೆ. ಈಗ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಸಲ ಎಲ್ಲ ಕಟಿಂಗ್ನ ಮಾಡ್ಕೊಂಬಿಟ್ರೆ ಈಸಿಯಾಗಿ ಹೊಲಿಯೋದಕ್ಕೆ ಕುತ್ಕೊಬಿಡ್ಬೋದು, ಪದೇ ಪದೇ ಎದ್ದೇಳೋದು ತಪ್ಪುತ್ತೆ. ಹಾಗಾಗಿ ನಾನು ಪ್ರತಿಯೊಂದೂ ಒಂದೇ ಸಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾವಾಗಲೂ ಹಾಗೆ ಮಾಡಿಕೊಂಡ್ರೆ ಬೆಸ್ಟ್ ಆಗುತ್ತೆ, ಇಲ್ಲಾಂದರೆ ಪೀಸ್ಗಳು ಕೂಡ ಅಲ್ಲಿ ಇಲ್ಲಿ ಹೋಗಿಬಿಡುತ್ತೆ. ಹಾಗಾಗಿ ನಾನು ಪ್ರತಿಯೊಂದೂ ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೆ. ಈಗ ಡೋರಿಗೆ ಅಂಥೇಳಿ ಡೋರಿಗೆ ಹೊಲ್ಕೊಳ್ಳೋಣ ಅಂಥೇಳಿ ಅದಕ್ಕೂ ಕೂಡ ಡೋರಿದು ಪಟ್ಟಿ ಕೂಡ ಕಟ್ ಮಾಡ್ಕೊತಾ ಇದ್ದೆ. ಪ್ರತಿಯೊಂದು ಕಟಿಂಗು ಆಯಿತು, ಅದು ಎಕ್ಸ್ಟ್ರಾ ಉಳ್ಕೊತು. ಮತ್ತು ಈ ಸೈಡು ಬಿಸಿಲು 12 o'clock ಮೇಲೆ ಬಂದುಬಿಡುತ್ತೆ. ಈ ಸೈಡ್ ಬಿಸಿಲು 12 o'clock ಮೇಲೆ ಬಂದಮೇಲೆ ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡೋದಕ್ಕಾಗಲ್ಲ. ಮಾರ್ನಿಂಗು ಪೂರ್ವ ಕಡೆಯಿಂದ ತುಂಬ ಬಿಸಿಲು ಬರುತ್ತೆ. ಇಲ್ಲಿ 12-12:30 ಆದಮೇಲೆ ಇಲ್ಲೂ ಕೂಡ ತುಂಬ ಬಿಸಿಲು ಬಂದುಬಿಡುತ್ತೆ, ಹಾಗಲ್ಲ. ಮತ್ತು ಈ ಬ್ಲೌಸ್ಗೆ ನೋಡಿ ಈ ರೀತಿ ಹೊಲಿಬೇಕಾದ್ರೆ ವರ್ಕ್ ಇತ್ತು ಅಥವಾ ಡಿಸೈನ್ಸ್ ಏನಾದರೂ ಹೊಲಿತೀವಿ ಅಂದರೆ ಈ ಥರನೇ ಒಂದು ಗುಂಡ್ಪಿನ್ಗಳು ಸಿಗುತ್ತೆ, ಗುಂಡ್ಪಿನ್ಗಳನ್ನ ಹಾಕೋಬೇಕು. ಮತ್ತು ಇಲ್ಲಿ ತುಂಬ ಬ್ರಾಡ್ ಇದೆ ಇದು ಡಿಸೈನು, ತುಂಬ ಬ್ರಾಡ್ ಇರೋದ್ರಿಂದ ನನಗೆ ಅಷ್ಟು ಬ್ರಾಡ್ ಹಾಕೊಳ್ಳೋಕೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಆ ಕಾರಣಕ್ಕೋಸ್ಕರ ನಾನು ಡಿಸೈನ್ಸು ಒಳಗಡೆ ಬಂದರೂ ಪರವಾಗಿಲ್ಲ, ಡಿಸೈನ್ಸು ಯಾವ ಥರ ಆದ್ರೂ ಚಿಂತೆ ಇಲ್ಲ ಅಂಥೇಳಿ ನಾನು ಸ್ವಲ್ಪ ಎಲ್ಲ ಒಂದೇ ಅಳತೆಗೆ ತೊಗೊಂಡು ಮಾಡೋಣ ಅಂಥೇಳಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೆ. ಹೀಗಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೆ. ಈಗ ನೋಡಿ ಇಷ್ಟು ಇದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ, ಒಳಗಡೆಗೆ ಇಟ್ಕೊಂಡೆ ಅಂತೇಳಿ. ಈಗ ಸ್ಟಿಚಿಂಗಿಗೆ ಅಂತೇಳಿ ಕುತ್ಕೊಂಡೆ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ಫಸ್ಟ್ ಸ್ಲೀವ್ಸು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದೂ. ಮತ್ತು ಆ ಸೈಡಿಂದ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಅಂಥೇಳಿ ಈ ಕಡೆನೇ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡೆ. ಬಟ್ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಹೊಲಿಬೇಕಾದ್ರೆ ಸ್ವಲ್ಪ ಶೇಕ್ ಆಗುತ್ತಲ್ಲ, ಆವಾಗ ಬಿದೋಗ್ಬಿಡುತ್ತೆ ಅನ್ನೋದು ಕೂಡ ಸ್ವಲ್ಪ ಭಯ ಇರುತ್ತೆ. ಹಾಗಾಗಿ ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೆ. ಸ್ವಲ್ಪ ನೆಕ್ ಏನಿದೆ ಅದೆಲ್ಲ ಹೊಲ್ಕೊಂಡು ಸೈಡ್ ಎಡ್ಜಸ್ಸು ಎಲ್ಲನೂ ಹೊಲ್ಕೊತಾ ಇದ್ದೆ. ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೆ ನಾನು. ಈ ರೀತಿಯಾಗೇ ಹೊಲ್ಕೋಬೇಕು ಪ್ರತಿಯೊಂದೂ. ಈಗ ಸ್ಲೀವ್ಸು ಆ ಭಾಗದಲ್ಲಿ ಸ್ವಲ್ಪ ಕಡಿಮೆ ಬಂದಿತ್ತು ನೋಡಿ, ಆ ಕಡಿಮೆ ಬಂದಿದ್ದ ಜಾಗಕ್ಕೆ ಇವಾಗ ಒಂದು ಎಕ್ಸ್ಟ್ರಾ ಪೀಸ್ನ ಈ ರೀತಿ ಇಟ್ಕೊಂಡು ಮಾಡ್ಕೊತಾ ಇದ್ದೆ. ಯಾವುದಾದ್ರೂ ಪ್ರಾಬ್ಲಮ್ ಆಯಿತು, ಸ್ವಲ್ಪ ಕಡಿಮೆ ಬಂತು ಅಂದಾಗ ಜಾಯಿಂಟ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಈಗ ಸ್ಟಿಚಿಂಗ್ಸ್ ಕೆಲಸ ಬಿಟ್ಟು ಅಡುಗೆ ಕೆಲಸ ಟೈಮ್ ಆಯಿತು ಅಂತೇಳಿ ಇವಾಗ ನಾನು ಅಡುಗೆಗೆ ಇಡೋಣ ಅಂತೇಳಿ ಬಂದಿದ್ದೆ. ಹಿಂದಿನ ದಿನದೇ ಸ್ವಲ್ಪ ಹೀರೆಕಾಯಿ ಬೇಳೆ ಸಾಂಬಾರಿತ್ತು. ಆ ಸಾಂಬಾರು ಇದ್ದಿದ್ದ ಕಾರಣ ಸಂಜೆಗೆ ಏನಾದರೂ ಮಾಡ್ಕೊಳ್ಳೋಣ ಬೇರೆ ಅಂತೇಳಿ ರೈಸ್ ಇಡ್ತಾಯಿದ್ದೆ. ಮತ್ತು ಹಾಗೆ ಇದು ಮಜ್ಜಿಗೆ ಮಾಡ್ಕೊತಾ ಇದ್ದೆ. ಎವ್ರಿಡೇ ಮಜ್ಜಿಗೆ ಇರುತ್ತೆ, ಒಂದೊಂದು ದಿನ ಒಂದೊಂದು ಟೈಪ್ ಮಾಡ್ತಾ ಇರ್ತೀನಿ. ಇವತ್ತು ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ ನೋಡಿ, ಸಬ್ಜಾ ಸೀಡ್ಸು ಅಥವಾ ಕಾಮ್ ಕಸ್ತೂರಿ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಲೋಟಕ್ಕೆ ಹಾಕಿ ನೆನೆಸಿಡ್ತಾ ಇದ್ದೆ. ಮತ್ತು ಈಗ ಹಿಂದಿನ ದಿನ ರಾತ್ರಿ ಸ್ವಲ್ಪ ಹೆಪ್ಪಾಕಿಟ್ಟಿರೋಂಥ ಮೊಸರು ಕೂಡ ಇತ್ತು. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಅಂಗಡಿಯಿಂದ ಬೇಕರಿಯಿಂದ ತಂದಿರ್ತಕ್ಕಂಥ ಮೊಸರನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೆ.
ಒಂದೊಂದು ದಿವಸ ನಾನು ಅದಕ್ಕೆ ಶುಂಠಿ ಎಲ್ಲ ಹಾಕಿರ್ತೀನಿ. ಒಂದೊಂದಿನ ದಿನ ಶುಂಠಿ ಹಾಕಲ್ಲ. ಇವತ್ತು ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ, ಹಾಗಾಗಿ ನಾನು ಅದಕ್ಕೆ ಶುಂಠಿ ಹಾಕಲಿಲ್ಲ. ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೆ ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕ್ತಿದ್ದೆ. ಲೋಟದಲ್ಲಿ ಸ್ವಲ್ಪ ಮಜ್ಜಿಗೆನ ಎತ್ತಿಟ್ಕೊಂಡೆ. ಅದು ನಮ್ಮ ಪಾರುಗೆ ಅಂತೇಳಿ, ಅವಳಿಗೂ ತುಂಬ ಸೆಕೆ ಅಲ್ವಾ, ಅವಳಿಗೂ ಕುಡಿಯೋದಕ್ಕಾಗತ್ತೆ ಅಂತೇಳಿ ಅವಳಿಗೂ ಕೂಡ ಮಜ್ಜಿಗೆನ ಮಾಡಿ ಎತ್ತಿಟ್ಕೊತಾ ಇದ್ದೆ. ಪ್ರತಿದಿನವೂ ನಾನು ಮಜ್ಜಿಗೆ ಮಾಡ್ತಾಯಿದ್ದೀನಿ ಇವಾಗ ಬೇಸಿಗೆ ಬಂದಾಗ್ಲಿಂದನೂ. ಮತ್ತು ಈಗ ಮಶ್ರೂಮ್ ತೊಗೊಂಡು ಬಂದಿತ್ತಲ್ಲ, ಆ ಮಶ್ರೂಮ್ ಮೇಲ್ಗಡೆ ಸ್ವಲ್ಪ ಮಣ್ಣಂಗಿರುತ್ತಲ್ಲ, ಅದನ್ನು ಸ್ವಲ್ಪ ಚಾಕುವಿಂದ ನಾನು ಮೇಲ್ಗಡೆನೇ ಎಲ್ಲ ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಈಗ ಹಚ್ಕೊಂಡು ಕಾರ್ನ್ಫ್ಲೋರು, ಕಸೂರಿ ಮೇಥಿ ಎಲ್ಲನೂ ಪ್ರತಿಯೊಂದನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೆ ನಾನು. ನೋಡಿ, ಕಿಚನ್ಗೆ ಅಂತ ಬಂದ ತಕ್ಷಣ ಪ್ರತಿಯೊಂದು ಕೆಲಸನೂ ಅಲ್ಲಿದ್ದಲ್ಲೇ ಮುಗಿಸ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತು ತೊಳೆದಿಡೋದಾಗಿರ್ಬೋದು ಪ್ರತಿಯೊಂದೂ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರು ಇದಾಗುತ್ತೆ. ಬಂದಮೇಲೆ ಹಸ್ಬೆಂಡ್ ಬಂದಮೇಲೆ ಅದನ್ನು ಎಣ್ಣೆಗೆ ಹಾಕೋಣ ಅಂಥೇಳಿ ಕಲಸಷ್ಟೇ ಇಟ್ಬಿಟ್ಟೆ ನಾನು. ಅನ್ನ ಕೂಡ ನೋಡಿ ಅಷ್ಟರಲ್ಲಿ ರೆಡಿ ಆಯಿತು. ಈಗ ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾರ್ನಿಂಗಿಂದನೇ ಸ್ವಲ್ಪ ಪಾತ್ರೆ ತೊಳೆದಿರಲಿಲ್ಲ, ಸ್ಟಿಚಿಂಗ್ ಕೆಲಸಕ್ಕೆ ಅಂತ ಕೂತಿದ್ನಲ್ಲ, ಹಾಗಾಗಿ ಈಗ ಪಾತ್ರೆ ಇತ್ತು, ಪಾತ್ರೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು. ಹೂ ನಮ್ಮ ಗಿಡದೇ ತುಂಬ ಒಂದು ಎಷ್ಟು ಅರ್ಧ ಮಾರ್ಗಿಂತನೂ ಜಾಸ್ತಿ ಬರುತ್ತೆ. ಪ್ರತಿ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ತೆಗಿತಾನೆ ಇರ್ತೀನಿ, ದಿನ ಬಿಟ್ಟು ದಿನ ತೆಗಿತಾನೆ ಇರ್ತೀನಿ. ಸುಮಾರು ಒಂದು ಅರ್ಧ ಮಾರ್ನಷ್ಟು ಹೂವು ಆಗಿತ್ತು. ಮತ್ತು ನಾನು ಏನು ಮಾಡಿದ್ದೆ, ಬೇರೆ ಹೂವನ್ನು ಕೂಡ ತರಿಸಿದ್ದೆ, ಹಾಗಾಗಿ ಪೂಜೆಗೆಲ್ಲ ಹೂವು ಹಾಕಿದ್ದೆ. ಹೂ ಹಾಗೇ ಇತ್ತು. ನಮ್ಮನೆಯವ್ರು ಹೇಳ್ತಾಯಿದ್ರು, ಹಾಗೇ ಇದೆಲ್ಲಮ್ಮ ಹೂ ಮುಡ್ಕೊಂಡೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅದನ್ನು ನಾನೇ ತೆಗೆದು ಮುಡ್ಕೊಂಡಿದ್ದೆ. ಯಾಕೆಂದರೆ ನಾನು ಸಂಜೆನೇ ನಾನು ಪೂಜೆ ಮಾಡೋದು, ಹಿಂಗೆ ಪೂಜೆ ಮಾಡೋ ಅಷ್ಟರೊಳಗಡೆ ಇನ್ನೂ ಕೂಡ ಹಾಳಾಗುತ್ತೆ. ಅದು ಆಲ್ರೆಡಿ ಕಟ್ಟಿಟ್ಟೆ 2-3 ದಿವಸ ಆಗಿಬಿಟ್ಟಿತ್ತು. ಹಾಗಾಗಿ ಸರಿ ಹಾಗೆ ಹೇಳ್ತಾನೆ ಇದ್ರಲ್ಲ ಅಂಥೇಳಿ ತೆಗ್ಬಿಟ್ಟು ನಾನೇ ಮುಡ್ಕೊಂಡಿದ್ದೆ. ಹಾಗೆ ಒಂದು ಗಂಟು ಹಾಕ್ಕೊಂಡಿದ್ದಲ್ಲ, ಆ ಗಂಟಿಗೆ ಹಾಗೆ ಮುಡ್ಕೊಂಡಿದ್ದೀನಿ ನೋಡಿ ಹೂವನ್ನು ಕೂಡ. ಹೂವೆಲ್ಲ ವೇಸ್ಟ್ ಆಗುತ್ತೆ, ವೇಸ್ಟ್ ಮಾಡ್ತೀಯಲ್ಲ, ಎಷ್ಟು ಚೆಂದ ಇದೆ ಹೂವು ಅಂತ ಹೇಳ್ತಾಯಿದ್ರು. ಹಾಗಾಗಿ ತೆಗ್ಬಿಟ್ಟು ಹಾಗೆ ಮುಡ್ಕೊಂಡಿದ್ದೆ. ಈಗ ನೋಡಿ ಪಾತ್ರೆನೂ ಕ್ಲೀನ್ ಆಯಿತು. ಅಡುಗೆ ಮನೆಗೆ ಬಂದ ತಕ್ಷಣ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಎಲ್ಲನೂ ಬೆಟರ್ ಆಗಿರುತ್ತೆ. ಇಲ್ಲ ಆಮೇಲೆ ಮಾಡೋಣ ಅವಾಗ ಮಾಡೋಣ ಅಂದರೆ ನಮಗೆ ರಾಶಿ ಬಿದ್ದಿರುತ್ತೆ. ಯಾವಾಗೇ ಆದ್ರೂ ನಾವೇ ಮಾಡಬೇಕು, ಬೇರೆ ಯಾರೂ ಇರಲ್ಲ ಮಾಡೋದಕ್ಕೆ. ಹಾಗಾಗಿ ಆವಾಗಿನ ಕೆಲಸ ಆವಾಗೇ ಮಾಡಿ ಮುಗಿಸ್ಬಿಟ್ರೆ ಯಾವಾಗಲೂ ಬೆಟರ್ ಆಗಿರುತ್ತೆ. ಮತ್ತು ಈಗ ತುಂಬ ಸೆಕೆ ಇರೋದ್ರಿಂದ ಯಾವಾಗಲೂ ನಾನು ಇದೇ ಥರ ಗಂಟಾಕ್ಬಿಟ್ಟಿರ್ತೀನಿ. ಜಡೆ ಅಂತೂ ಹಾಕೋದೇ ಇಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಂದರೆ ಮಾತ್ರ ಅಷ್ಟೇ ಜಡೆ ಹಾಕ್ತೀನಿ. ಮನೇಲಿದ್ದೆ ಅಂದರೆ ಪ್ರತಿದಿನ ಹೀಗೆ ಗಂಟಾಕಿರ್ತೀನಿ. ನೋಡಿ ಕಂಪ್ಲೀಟಾಗಿ ಎಲ್ಲ ಸಿಂಕು ಕೂಡ ಕ್ಲೀನ್ ಆಯಿತು, ಎಲ್ಲ ಪ್ರತಿಯೊಂದು ಕ್ಲೀನ್ ಆಯಿತು. ಈ ರೀತಿಯಾಗಿ ಎವ್ರಿಡೇ ಅವತ್ತಿಂದ ಮಾಡ್ಕೊಂಬಿಟ್ರೆ ಬೆಸ್ಟು. ಮನಿ ಪ್ಲ್ಯಾಂಟ್ ಗಿಡದಲ್ಲಂತೂ 3 ದಿನಕ್ಕೂ ನೀರು ಕಡಿಮೆ ಆಗ್ತಿರುತ್ತೆ. ಅದನ್ನು ನೋಡ್ಕೊತಾ ಇರಬೇಕು, ನೋಡಿ ನೀರು ಹಾಕಬೇಕು. ಒಳಗಡೆ ಇಟ್ಟಿರೋ ಗಿಡದಲ್ಲೂ ಕೂಡ ನೀರು ಅಂದರೆ ಕಡಿಮೆ ಆಗ್ತಿದೆ ಅಂದರೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ನೋಡಿ ಮಜ್ಜಿಗೆ ಕೂಡ ರೆಡಿ ಆಗಿದೆ, ಮತ್ತು ಎಲ್ಲ ರೆಡಿ ಆಯಿತು. ಮಜ್ಜಿಗೆ ಪ್ರತಿಯೊಂದು ರೆಡಿ ಆಯಿತು. ಈಗ ನಾನು ಜ್ಯೂಸ್ ಕುಡಿಯೋಣ ಅಂತ ಕುತ್ಕೊತಾ ಇದ್ದೆ. ಕೆಲಸ ಮುಗೀತು. ನಿನ್ನೆದೆ ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿದ್ದೀನಿ. ಮಶ್ರೂಮ್ದು ಗೋಬಿ ಮಾಡೋಣ ಅಂಥೇಳಿ ರೆಡಿ ಮಾಡಿಟ್ಟಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಆಯಿತು, ಅದಕ್ಕೊಂದು ಡೋರಿ ಹಾಕಬೇಕು. ಕೆಲಸದವ್ರು ಬಂದು ಅವರು ಕೂಡ ಮನೆ ಒರೆಸಿ ಎಲ್ಲ ಮಾಡಿ ಹೋಗಿ ಆಯಿತು. ಪಾತ್ರೆ ತೊಳೆದಾಯಿತು. ಇಷ್ಟು ಕೆಲಸ ಆಯ್ತು, ಇವತ್ತು ಮುಗೀತು. ಅಪ್ಪ ಎಂತ ನೀನು ಮಾಡೋದು. ಮತ್ತು ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ, ಅದನ್ನು ಇನ್ನು ಸ್ವಲ್ಪ ಫಿನಿಷ್ ಮಾಡೋಣ ಅಂತ ಬಂದೆ. ಬ್ಲೌಸ್ ಕೂಡ ಫಿನಿಷ್ ಆಯಿತು, ಕಂಪ್ಲೀಟ್ ಆಯಿತು. ಡೋರಿ ಗಿರಿ ಎಲ್ಲ ಹಾಕಿ ರೆಡಿ ಆಯಿತು ಅದು ಕೂಡ. ಮತ್ತು ಇನ್ನೂ ಒಂದು ಸ್ಯಾರಿ ಇತ್ತು, ಮರ್ದು ಕೊಡಬೇಕಿತ್ತು. ಮತ್ತು ಈಗ ಹಸ್ಬೆಂಡ್ ಊಟಕ್ಕೆ ಅಂತ ಬಂದರು. ಮತ್ತು ಈಗ ಮಧ್ಯಾಹ್ನ ಗೋಬಿ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನಕ್ಕೆ ಮಾಡ್ಕೊತಾ ಇದ್ದೆ ಗೋಬಿನ ನಾನು. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ವಿಡಿಯೋನ ಪೂರ್ತಿ ಹಾಗೆ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ತುಂಬ ಧನ್ಯವಾದಗಳು.
ನನ್ನ ಏಪ್ರಿಲ್ ತಿಂಗಳ ಗ್ರಾಸರಿ ಹಾಗೂ ನನ್ನ ದಿನದ ವ್ಲಾಗ್ಸ್ ಈ ರೀತಿಯಾಗಿರುತ್ತೆ. ನಿಮ್ಮ ಹತ್ರ ಇದನ್ನು ಹಂಚ್ಕೋಬೇಕು ಅಂತೇಳಿ ಈ ವಿಡಿಯೋನ ನಾನು ಮಾಡಿರ್ತೀನಿ ಅಷ್ಟೇನೆ. ಈಗ ಊಟಕ್ಕೆ ಅಂತೇಳಿ ರೆಡಿಯಾಗಿ ಎಲ್ಲ ಮಜ್ಜಿಗೆ ಅನ್ನ ಎಲ್ಲ ತೊಗೊಂಡೋಗಿ ಹಸ್ಬೆಂಡ್ ಇಡ್ತಾಯಿದ್ರು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.